ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು ಎಂಬ 20 ಆಹಾರ ಪದಾರ್ಥಗಳು. 1. ಸೇಬು. ಹೆಚ್ಚಿನ ಫೈಬರ್ ಮತ್ತು ಫ್ರಕ್ಟೋಸ್ನಿಂದ ಹೊಟ್ಟೆ ಅಜೀರ್ಣವಾಗಬಹುದು. 2. ಕೆಳಸೊಳ್ಳೆ ಬೇಳೆ. ಬಿಯಿಯ ಬೇಳೆಗಳು ಬೇಯದೆ ತಿನ್ನುವುದರಿಂದ ಅನಾಹಾರ ಅಜೀರ್ಣ ಆಗಬಹುದು. 3. ಟೊಮೆಟೊ. ಸಿಟ್ರಿಕ್ ಆಸಿಡ್ ಇರುವುದರಿಂದ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಆಮ್ಲತೆ ಆಗಬಹುದು. 4. ಬನ್ಸ್ ಬ್ರೆಡ್. ಬಹುಶಃ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಹೆಚ್ಚಿರುತ್ತದೆ. 5. ಬನಾನಾ. ಪೊಟ್ಯಾಷಿಯಂ ಪ್ರಮಾಣ ಹೆಚ್ಚಿದರೆ ಹೃದಯ ಧಮನಿಗಳ ಅಸ್ವಸ್ಥತೆ ಆಗಬಹುದು. ಸಿಹಿ ಪದಾರ್ಥಗಳು ಶರೀರದ ಇನ್ಸುಲಿನ್ ಮಟ್ಟ ತಕ್ಷಣವೇ ಏರಬಹುದು. 7. ಸೋಡಾ ಅಥವಾ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ಗ್ಯಾಸ್ಟ್ರಿಕ್ ತೊಂದರೆ ಉಂಟುಮಾಡಬಹುದು. 8. ಸಿಂಥೆಟಿಕ್ ಜ್ಯೂಸ್. ಪ್ಯಾಕ್ ಮಾಡಿದ ಜ್ಯೂಸ್ ಸಕ್ಕರೆ ಮತ್ತು ಆಮ್ಲತೆ ಹೆಚ್ಚಿರುತ್ತದೆ. 9. ಕಾಫಿ. ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿಯುವುದು ಅಜೀರ್ಣ ಹಾಗೂ ಅಸಿಡಿಟಿ ಉಂಟಾಗಬಹುದು. 10. ಚಹಾ. ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿದರೆ ಪಿತ್ತದ ಪ್ರಮಾಣ ಹೆಚ್ಚಾಗಬಹುದು. 11. ಹಣ್ಣಿನ ರಸ. ಜಿಂಜಿಯ ಹಣ್ಣಿನ ರಸ ಖಾಲಿ ಹೊಟ್ಟೆಯಲ್ಲಿ ಆಮ್ಲತೆ ಹೆಚ್ಚಿಸಬಹುದು. 12. ಬೇಳೆಕಾಳುಗಳು ಹೆಚ್ಚಿದ ಫೈಬರ್ ಮತ್ತು ಪ್ರೋಟೀನ್ ಅಜೀರ್ಣ ಉಂಟುಮಾಡಬಹುದು. 13. ಮೆಂತ್ಯಕಾಳು. ಖಾಲಿ ಹೊಟ್ಟೆಯಲ್ಲಿ ಅಧಿಕ ತಾಳ್ಮೆ ಇಲ್ಲದವರು ತಿಂದರೆ ತೊಂದರೆ ಆಗಬಹುದು. 14. ತುಪ್ಪ ಅಥವಾ ಎಣ್ಣೆ. ಖಾಲಿ ಹೊಟ್ಟೆಯಲ್ಲಿ ನೇರವಾಗಿ ತೆಗೆದುಕೊಳ್ಳಬಾರದು. 15. ಶಾರ್ಟ್ ಸ್ಟ್ರೀಟ್ ಸ್ನ್ಯಾಕ್ಸ್ ಹೊಟ್ಟೆಯ ಅಂತರಾಳದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತವೆ. 16. ಅಸಹ್ಯಹಿತ ಪಚಕ ಪದಾರ್ಥಗಳು. ರಾ ಗಾರ್ಲಿಕ್. ಬಾಯಿಯಲ್ಲಿ ಜ್ವಾಲೆ, ಹೊಟ್ಟೆಯಲ್ಲಿ ಜುಮ್ ಉಂಟು ಮಾಡಬಹುದು. 17. ಆಮ್ಲಯುಕ್ತ ಹಣ್ಣುಗಳು. ಹೆಚ್ಚಿದ ಆಮ್ಲತೆಯಿಂದ ಹೊಟ್ಟೆಯ ಕೊರತೆ ಉಂಟಾಗಬಹುದು. 18. ಬಿಸಿ ಮಸಾಲೆ ಪಡ್ಡಿಗಳಿಂದ ಆಹಾರ ಖಾಲಿ ಹೊಟ್ಟೆಗೆ ತೀವ್ರವಾಗಿ ಹೊಡೆದು ಅಸಿಡಿಟಿ ಮಾಡಬಹುದು. 19. ಹಾಲು. ಕೆಲವು ಜನರಿಗೆ ಖಾಲಿ ಹೊಟ್ಟೆಯಲ್ಲಿ ಹಾಲು ಕುಡಿದರೆ ಅಜೀರ್ಣ ಉಂಟಾಗಬಹುದು. 20. ಚಾಕೊಲೇಟ್. ಕೆಫೆನ್ ಮತ್ತು ಸಕ್ಕರೆ ಇದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದು ಸರಿಯಲ್ಲ. ಉಪಯುಕ್ತ ಸಲಹೆ. ಖಾಲಿ ಹೊಟ್ಟೆಯಲ್ಲಿ ಏನಾದರೂ ತಿನ್ನುವ ಮುನ್ನ ಹಗಲು 1 ಗ್ಲಾಸ್ ಬೆಚ್ಚಗಿನ ನೀರು ಅಥವಾ ಹಾಲಿಗೆ ತಕ್ಕ ಕೇವಲ 1 ಫಲಹಾರ ತೆಗೆದುಕೊಳ್ಳುವುದು ಉತ್ತಮ. ಆಹಾರ ಸೇವನಾ ಕ್ರಮವಾಗಿ ನಿಬಂಧನವಾಗಿ ಅನುಸರಿಸುವುದು ಆರೋಗ್ಯಕರ. ಹೊಟ್ಟೆಗೆ ತಿನ್ನಬಾರದು ಎಂಬುದರ ಹಿಂದೆ ಇರುವ ವೈಜ್ಞಾನಿಕ ಹಾಗೂ ಆಯುರ್ವೇದಿಕ ಕಾರಣಗಳು ಇಲ್ಲಿವೆ. 1. ಸೇಬು. ಏಕೆ ತಿನ್ನಬಾರದು? ಸೇಬಿನಲ್ಲಿ ಫ್ರಕ್ಟೋಸ್ ಮತ್ತು ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿದ್ದು ಖಾಲಿ ಹೊಟ್ಟೆಗೆ ಅಜೀರ್ಣ ಉಂಟುಮಾಡಬಹುದು. ಬೆಸ್ಟ್ ಟೈಮ್ ಉಪಹಾರದ ನಂತರ. 2. ಟೊಮ್ಯಾಟೊ. ಏಕೆ ತಿನ್ನಬಾರದು? ಸಿಟ್ರಿಕ್ ಮತ್ತು ಟಾರ್ಟಾರಿಕ್ ಆಮ್ಲ ಇದರಲ್ಲಿ ಇರುತ್ತದೆ. ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಹಣ್ಣಿನ ಆಮ್ಲ ಹೊಟ್ಟೆಯ ಅಸಿಡಿಟಿಯನ್ನು ಹೆಚ್ಚಿಸಬಹುದು. ಬೆಸ್ಟ್ ಟೈಮ್ ಮಧ್ಯಾಹ್ನದ ಊಟದೊಂದಿಗೆ. 3. ಬನಾನಾ. ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಗೆ ತಿಂದರೆ ಪೊಟ್ಯಾಷಿಯಂ ಲೆವೆಲ್ ತಕ್ಷಣ ಏರಿ ಮೂತ್ರ ವಿಸರ್ಜನೆ ಹೆಚ್ಚು ಆಗಬಹುದು. ಬೆಸ್ಟ್ ಟೈಮ್ ಉಪಹಾರಕ್ಕೂ ನಂತರ. 4. ಕಾಫಿ. ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಯಲ್ಲಿ ಕಾಫಿ ಕುಡಿದರೆ ಗ್ಯಾಸ್ಟ್ರಿಕ್ ಜ್ಯೂಸುಗಳ ಉತ್ಪತ್ತಿ ಹೆಚ್ಚಾಗಿ ಅಸಿಡಿಟಿ ಉಲ್ಸರ್ ಆಗಬಹುದು. ಬೆಸ್ಟ್ ಟೈಮ್ ಉಪಹಾರ ಬಳಿಕ ಅಥವಾ ಮಧ್ಯಾಹ್ನ. 5. ಚಹಾ. ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಗೆ ಚಹಾ ತೆಗೆದುಕೊಂಡರೆ ಹೊಟ್ಟೆ ಖಾಲಿಯಾದಾಗ ಪಿತ್ತದ ಪ್ರಮಾಣ ಹೆಚ್ಚಾಗಿ ಉಬ್ಬರವು ಆಗಬಹುದು. ಬೆಸ್ಟ್ ಟೈಮ್ ಕಡಿಮೆ ಹಾಲಿನಿಂದ ಉಪಹಾರ ಬಳಿಕ. 6. ಹಣ್ಣಿನ ರಸಗಳು. ಏಕೆ ತಿನ್ನಬಾರದು? ಹೆಚ್ಚು ಆಮ್ಲತೆಯಿಂದ ಹೊಟ್ಟೆಯಲ್ಲಿ ಅಸಿಡಿಟಿ ಉಂಟಾಗಬಹುದು. ಬೆಸ್ಟ್ ಟೈಮ್ ಊಟದ ನಂತರ ಅಥವಾ ಮಧ್ಯಾಹ್ನ ಸ್ನ್ಯಾಕ್ಸ್ಗೆ. 7. ಚಾಕೊಲೇಟ್. ಏಕೆ ತಿನ್ನಬಾರದು? ಕೆಫೆನ್ ಮತ್ತು ಸಕ್ಕರೆಯ ಮಿಶ್ರಣದಿಂದ ಎನರ್ಜಿ ತಕ್ಷಣ ಎತ್ತರವಾಗಬಹುದು, ನಂತರ ತೀವ್ರ ಕುಗ್ಗಲು
ಬಹುದು. ಬೆಸ್ಟ್ ಟೈಮ್ ಮಧ್ಯಾಹ್ನದ ನಂತರ ಕಡಿಮೆ ಪ್ರಮಾಣದಲ್ಲಿ. 8. ಹಾಲು ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಗೆ ಕೆಲವರು ಹಾಲು ಅಜೀರ್ಣವಾಗಬಹುದು, ಉಪ್ಪರಿ ಮಾಡಬಹುದು. ಬೆಸ್ಟ್ ಟೈಮ್ ರಾತ್ರಿ ನಿದ್ದೆಗೆ ಮುನ್ನ ಅಥವಾ ಉಪಹಾರದ ನಂತರ. 9. ಸಿಹಿ ಪದಾರ್ಥಗಳು ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಗೆ ಸಕ್ಕರೆಯನ್ನು ತಿಂದರೆ ಇನ್ಸುಲಿನ್ ತೀವ್ರವಾಗಿ ಏರುತ್ತದೆ, ಶರೀರದ ರಕ್ತದಲ್ಲಿ ಶುಗರ್ ಲೆವೆಲ್ ಅಸ್ಥಿರವಾಗಬಹುದು. ಬೆಸ್ಟ್ ಟೈಮ್ ಊಟದ ಬಳಿಕ ಅಥವಾ ಸಂಜೆ ಸ್ನ್ಯಾಕ್ಸ್ಗಾಗಿ. 10. ಸೋಡಾ ಅಥವಾ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ ತಿನ್ನಬಾರದೇಕೆ? ಈ ಡ್ರಿಂಕ್ಸ್ ಹೊಟ್ಟೆಯಲ್ಲಿ ಗ್ಯಾಸನ್ನು ಹೆಚ್ಚಿಸುತ್ತದೆ, ಅಸಿಡಿಟಿ, ಉಬ್ಬರ ಮತ್ತು ಹೊಟ್ಟೆಯ ನೋವು ಉಂಟು ಮಾಡಬಹುದು. ಬೆಸ್ಟ್ ಟೈಮ್ ಊಟದ ಜೊತೆಗೂಡಿಸದೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ. 11. ಬೇಳೆ ಕಾಳುಗಳು ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಗೆ ಹೆಚ್ಚಿದ ಫೈಬರ್ ಹೊಟ್ಟೆ ಮೇಲೆ ಒತ್ತಡ ಉಂಟು ಮಾಡಿ ಗ್ಯಾಸ್ಟ್ರಿಕ್ ಅಥವಾ ಉಬ್ಬರವನ್ನು ಉಂಟುಮಾಡಬಹುದು. ಬೆಸ್ಟ್ ಟೈಮ್ ಉಪಹಾರ ಅಥವಾ ಮಧ್ಯಾಹ್ನ. ಮೆಂತೆಕಾಳು ಏಕೆ ತಿನ್ನಬಾರದು? ಕೆಲವರಿಗೆ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸಿದರೆ ಹೊಟ್ಟೆಯಲ್ಲಿ ಜ್ವಾಲೆ ಅಥವಾ ತೊಂದರೆ ಆಗಬಹುದು. ಆದರೆ ಆಯುರ್ವೇದಗಳಲ್ಲಿ ಕೆಲವರಿಗೆ ಇದನ್ನು ಬೇಯಿಸಿ ಕೊಡಲಾಗುತ್ತದೆ. ಸೂಚನೆ: ತಾಪಮಾನದ ನೀರಿನಲ್ಲಿ ಹಸಿ ಸೇವಿಸಿದರೆ ಮಾತ್ರ ಹಿತಕಾರಿ. 14. ಬಿಸಿಯಾದ ಮಸಾಲೆಯ ಪದಾರ್ಥಗಳು ಏಕೆ ತಿನ್ನಬಾರದು? ಹೊಟ್ಟೆ ತೀವ್ರವಾಗಿ ಪ್ರತಿಕ್ರಿಯಿಸಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಥವಾ ಜ್ವರವಾದ ಅನುಭವ ನೀಡಬಹುದು. ಬೆಸ್ಟ್ ಟೈಮ್ ಮಧ್ಯಾಹ್ನದ ಊಟದ ವೇಳೆಯಲ್ಲಿ, ಸೀಮಿತ ಪ್ರಮಾಣದಲ್ಲಿ. 15. ಟೋಸ್ಟೆಡ್ ಬ್ರೆಡ್ ಅಥವಾ ವೈಟ್ ಬ್ರೆಡ್ ಏಕೆ ತಿನ್ನಬಾರದು? ಖಾಲಿ ಹೊಟ್ಟೆಗೆ ಶುದ್ಧ ಕಾರ್ಬೋಹೈಡ್ರೇಟ್ ತಿನ್ನುವುದು ಶರೀರದಲ್ಲಿ ಶುಗರ್ ಲೆವೆಲ್ ಏರಿಕೆ ತೀವ್ರವಾಗಿ ಕೆಳಗೆ ಇಳಿಸಬಹುದು. ಬೆಸ್ಟ್ ಟೈಮ್ ಉಪಹಾರದೊಂದಿಗೆ ಸಸ್ಯಾಹಾರಿ ಪ್ರೋಟೀನ್ಗಳೊಂದಿಗೆ. 16. ಕೆಳಸೊಳ್ಳೆ ಬೇಳೆ ಏಕೆ ತಿನ್ನಬಾರದು? ಬೇಯಿಸಿದ ತಿಂದರೆ ಡೈಜೆಸ್ಟ್ ಆಗದು, ಖಾಲಿ ಹೊಟ್ಟೆಗೆ ಹೀಗಾದರೆ ಗ್ಯಾಸು ಮತ್ತು ಅಜೀರ್ಣ ಹೆಚ್ಚು. ಬೆಸ್ಟ್ ಟೈಮ್ ಬೇಯಿಸಿ ಉಪಹಾರ ಅಥವಾ ರಾತ್ರಿಯ ಊಟದಲ್ಲಿ. 17. ಆಮ್ಲಯುಕ್ತ ಹಣ್ಣುಗಳು ಏಕೆ ತಿನ್ನಬಾರದು? ಹೆಚ್ಚಿನ ಸಿಟ್ರಿಕ್ ಆಮ್ಲಗಳಿಂದ ಹೊಟ್ಟೆ ಉರಿಯಬಹುದು, ಅಸಿಡಿಟಿ ಆಗಬಹುದು. ಬೆಸ್ಟ್ ಟೈಮ್ ಊಟದ ನಂತರ ಅಥವಾ ಮಧ್ಯಾಹ್ನ. 18. ಅಸಲಾಯಿತ ಪಾಕ ಪದಾರ್ಥಗಳು ಏಕೆ ತಿನ್ನಬಾರದು? ಬಾಯಿಯಲ್ಲಿ ಉರಿಯುವ ಭಾವನೆ, ಹೊಟ್ಟೆಯಲ್ಲಿ ತೀವ್ರ ಜೀರ್ಣಕ್ರಿಯೆ ತೊಂದರೆ ನೀಡಬಹುದು. ಬೆಸ್ಟ್ ಟೈಮ್ ಆಹಾರಕ್ಕೆ ಸೀಮಿತ ಪ್ರಮಾಣದಲ್ಲಿ ಮಿಶ್ರಣವಾಗಿ. 19. ಪ್ಯಾಕೇಜ್ ಜ್ಯೂಸ್ ಏಕೆ ತಿನ್ನಬಾರದು? ಇವುಗಳಲ್ಲಿ ಹೆಚ್ಚಿನ ಸಕ್ಕರೆ ಮತ್ತು ಸುರಕ್ಷಣಾ ಪದಾರ್ಥಗಳಿದ್ದು ಖಾಲಿ ಹೊಟ್ಟೆಗೆ ತಿನ್ನುವುದು ನೊಂದ ಜೀರ್ಣಾಂಗದ ಮೇಲೆ ಬಾಧೆ ಮಾಡುತ್ತದೆ. ಬೆಸ್ಟ್ ಟೈಮ್ ಉಪಹಾರದ ನಂತರ ಕಡಿಮೆ ಪ್ರಮಾಣದಲ್ಲಿ. 20. ಸಾಲ್ಟ್ ಸ್ಟಿಕ್ಸ್ ಸ್ನ್ಯಾಕ್ಸ್ ಅಂದರೆ ಚಿಪ್ಸ್ ಏಕೆ ತಿನ್ನಬಾರದು? ಹೆಚ್ಚಿನ ಉಪ್ಪು, ಎಣ್ಣೆ ಮತ್ತು ಸುರಕ್ಷಿತ ಪದಾರ್ಥಗಳಿಂದ ಹೊಟ್ಟೆ ಮೇಲೆ ಒತ್ತಡ ಬರುತ್ತದೆ. ಬೆಸ್ಟ್ ಟೈಮ್ ಸಂಧ್ಯಾಕಾಲದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಸೇವಿಸಿ. ಖಾಲಿ ಹೊಟ್ಟೆಗೆ ಎಷ್ಟೇ ಆರೋಗ್ಯಕರ ಅನಿಸುವ ಆಹಾರವಾದರೂ ಸರಿಯಾದ ಸಮಯಕ್ಕೆ ತಿನ್ನದಿದ್ದರೆ ಅದು ಹೊಟ್ಟೆಗೆ ತೊಂದರೆ ನೀಡಬಹುದು. ಜೀರ್ಣಶಕ್ತಿ ದಿನದ ಬೇರೆ ಬೇರೆ ಹೊತ್ತಿನಲ್ಲಿ ಬದಲಾಗುತ್ತದೆ, ಹೀಗಾಗಿ ಕಾಲಾನುಸಾರ ಸೇವನೆಯು ಬಹಳ ಮುಖ್ಯ.